ಮಹಿಳಾ ಶಿಕ್ಷಕರಾಗಿ ಇಡೀ ಹೆಣ್ಣು ಕುಲವನ್ನೇ ಉದ್ಧಾರ ಮಾಡಿದಂಥ ಸಾವಿತ್ರಿಬಾಯಿ ಫುಲೆಯವರ 195ನೆಯ ಈ ಜಯಂತ್ಯೋತ್ಸವದ ಈ ಒಂದು ಪವಿತ್ರವಾದ ಸಮಾರಂಭದ ವೇದಿಕೆಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು, ಮಾರ್ಗದರ್ಶಕರು, ಶ್ರೀಮನ್ನಿರಂಜನ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಹಣೆಯನ್ನು ಬೆಳೆಯುತ್ತಾ ಸಾನ್ನಿಧ್ಯವನ್ನು ವಹಿಸುವಂತಹ ಇನ್ನೋರ್ವ ಪೂಜ್ಯರಾದಂತಹ ಶ್ರೀ ಸಹಸ್ರ ಬ್ರಹ್ಮಿ ಅಭಿನವ ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳು ಅವರ ಪಾದದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತಾ ಇನ್ನೂ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕಾಗಿದೆ. ಪೂಜ್ಯರ ಆಶೀರ್ವಚನಾಗಿದ್ರೆ ಅದು ಸಂಪೂರ್ಣ ಕಾರ್ಯಕ್ರಮ ಮುಗಿಯಲಿ. ಹಂಗೆಲ್ಲ ಬಿಡುಗಡೆ ಇಲ್ಲ ಮುಗಿಯ ಇಲ್ಲಿ ಕೂತೀವಂದ್ರೆ ಎಲ್ಲರೂ ಮಾತಾಡ್ಬೇಕು. ಅದು ಕಡ್ಡಾಯವಾಗಿ ನಾವು ಮಾತಾಡ್ಬೇಕು, ಗುರುಮಾತಪ್ಪಗಳು ಮಾತಾಡ್ತಾರೆ. ಯಾಕಂದ್ರೆ ಬಹಳ ವಿಶಿಷ್ಟ ಕಾರ್ಯಕ್ರಮ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ನೀವೆಲ್ಲ ಇತಿಹಾಸ ಪುಟಗಳಲ್ಲಿ ಓದಿದ್ವಿ. ಅದರ ಬಗ್ಗೆ ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವಂತ ಕೆಲಸ ಬಹುತೇಕ ನಾವೆಲ್ಲ ಮಾಡಿರ್ಲಿಲ್ಲ ಅಂತ ಕಾರಣ. ಬಹುತೇಕ ಅದಕ್ಕೊಂದು ಕಾಲ ಇವತ್ತು ಬಂದೆ. ಜನವರಿ 3ನೇ ತಾರೀಕು 2026 ಹೊಸ ವರ್ಷದ ಹೊಸದಲ್ಲೇ ಈ ಕಾರ್ಯಕ್ರಮವನ್ನು ನಮ್ಮ ಅಶೋಕ್ ಚಲವಾದಿಯವರು ಮತ್ತು ನಮ್ಮ ಸವಿತಾ ಚಲವಾದಿಯವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಆದರೆ ಅನಿವಾರ್ಯವಾಗಿ ಇವತ್ತು ಅದನ್ನ ನಾವೇ, ಯಾಕಂದ್ರೆ ಬಹಳ ಜನ ನಾವು ಊರಾಗಿರೋದಿಲ್ಲ, ಅಲ್ಲಿ ಇರ್ತೀವಿ, ಬೇಡ ಹೊಸ ವರ್ಷದ ಹೊಸದಲ್ಲೇ ಆಗುತ್ತದೆ, ಅದಕ್ಕೆ ಸ್ವಲ್ಪ ಮುಂದೆ ಹಾಕಿ ಮಾಡೋಣ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಕೋರಿಕೆ, ಬಹಳ ಜನ ಕೋರಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಇವತ್ತು ರೂಪುಗೊಂಡಿತು. ಇದು ಬಹಳ ಯಶಸ್ವಿ ಆಯಿತು ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯಿತು ಅನ್ನೋದನ್ನ ನಾನು ಬಹಳ ಮತ್ತೆ ಮನಸ್ಸು ಅದೇ ಹೇಳ್ತಾರಲ್ಲ, ದೇರ್ ಹುआ तो क्या हुआ, अंधेरा तो नहीं है. कैसे ಅಲ್ವಾ? ತಡವಾಗಿರ್ಬೋದು, ತಡವಾದ್ರೂ ಅದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿ ಇವತ್ತು ಹೊರಹೊಮ್ಮಿದೆ. ಯಾಕಂದ್ರೆ ನಾವೆಲ್ಲ ಬರೋದಕ್ಕೆ ಅನುಕೂಲ ಆಯಿತು. ಬಹಳಷ್ಟು ಜನ ವಿಶೇಷವಾಗಿ ಈ ಮತಕ್ಷೇತ್ರದಿಂದಲೇ ಇವತ್ತು ಬಂದಿಲ್ಲ. ನಾನು ನೋಡ್ಕೊಂಡು ಬಂದೆ. ಎಲ್ಲರೂ ಪಾಪ ಹಳ್ಳಿಗಿಂತ ಎಲ್ಲ ಕಡೆಗೂ ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದೆ. ಬಹಳ ಸಂತೋಷ. ಇವತ್ತು ಸಾವಿತ್ರಿಬಾಯಿ ಫುಲೆಯವರು ಈ ದೇಶ ಕಂಡಂತ ಒಬ್ಬ ಮಹಿಳಾ, ಇವತ್ತು ಮನೆಯಲ್ಲೂ ತಪ್ಪಾಗಿಲ್ಲ, ಒಬ್ಬ ಶಿಕ್ಷಕರಾಗಿ, ಅದು ಶಿಕ್ಷಕರಾದ ಪೂರ್ವದಲ್ಲಿ ಅವರ ಬಾಲ್ಯ ಜೀವನ ಹೇಗಿತ್ತು, ಶಿಕ್ಷಕರಾದ ಮೇಲೆ ಅವರ ಜೀವನ ಹೇಗಾಯಿತು. ಯಾಕಂದ್ರೆ ಇದೀ ತಾನೇ ನಮ್ಮ ಉಪನ್ಯಾಸಕರು ಅವರು ಬಾಲ್ಯ ಜೀವನದಲ್ಲಿ 9ನೇ ವರ್ಷಕ್ಕೆ 9ನೇ ಕ್ಲಾಸ್ 9ನೇ ವರ್ಷಕ್ಕೆ ಅವರು ಬಾಲ್ಯ ವಿವಾಹ ಆಯ್ತು. ಬಾಲ್ಯ ವಿವಾಹದ ನಂತರ ಅವರು ಒಂದು ಗಟ್ಟಿಯಾದ ನಿರ್ಧಾರ ಮಾಡಿದ್ರು. ಏನು, ನಾನೇನೋ ಬಾಲ್ಯ ವಿವಾಹ ಆಗ್ಬಿಟ್ಟೆ, ಆದ್ರೆ ನನ್ನ ಉಸಿರಿರುವವರೆಗೂ ಮುಂದಿನ ಯುವ ಪೀಳಿಗೆ, ಮುಂದಿನ ಹೆಣ್ಮಕ್ಕಳು ಯಾವ ಬಾಲ್ಯ ವಿವಾಹ ಕೂಡ ಈ ದೇಶದಲ್ಲಿ ನಡೀಬಾರ್ದು ಅಂತ ಹೇಳಿ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಬಾಲ್ಯ ವಿವಾಹದ ವಿರುದ್ಧ ಅವರು ಹೋರಾಟವನ್ನು ಮಾಡಿದ್ರು. ಆ ಬಾಲ್ಯ
ಬಾಲ್ಯ ವಿವಾಹವನ್ನ ಇವತ್ತು ನಿಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಅವರು ಹುಸುಗಿರುವರು. ಅದರ ಜೊತೆಗೆ ಇವತ್ತು ಶಿಕ್ಷಣ ಕೊಡುವಂಥದ್ದು. ಯಾಕಂದ್ರೆ ಜ್ಯೋತಿಬಾ ಫುಲೆ ಅವರು ವಿರೋಧ ಮಾಡ್ತಾರೆ. ಅವರು ಬೇಡ, ನೀನು ಶಿಕ್ಷಕರ ಹಾಕಿ ಹೋಗ್ಬೇಡ, ನೀ ಬಿಟ್ಟು ಅಂತೇಳಿ ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ. ಆದ್ರೆ ಮುಂದೆ ಅವರು ಸರ್ಕಾರ ಕೊಡ್ತಾರೆ, ಸರ್ಕಾರ ಕೊಡಬೇಕಲ್ಲ. ಅವಾಗ ಆ ತಾಯಿ ಇವತ್ತು ಶಿಕ್ಷಕರಾಗಿ ಯಾವ ವರ್ಗದ ಜನರಿಗೆ ಮನೆ ಅಂತೇಳಿ ಸೂತ್ರ ಅನಿಸ್ಕೊಂಡರು. ಕೇವಲ ದಲಿತರಲ್ಲ, ಸೂತ್ರ ಅನಿಸ್ಕೊಂಡ್ರು ಅನ್ನ ಬಸವಣ್ಣನ ಕಾಲದಿಂದ ಇವತ್ತವರೆಗೂ ಇರುವಂತ ಲಿಂಗಾಯತ ಧರ್ಮದಲ್ಲಿ ಜನಿಸುವಂತವರು ಕೂಡ ನಾವು ಸೂತ್ರೆ ಅನ್ನೋ ಮಾತನ್ನ ಬಹಳ ಕೈ ಎತ್ತಿ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಾವು ಕೂಡ ಸೂತ್ರ ನಾವು ಬಹಳ ಜನ ಮೇಲ್ವರ್ಗ ಲಿಂಗಾಯತರಾಗ್ಬಿಟ್ರಿ, ಬಸವಣ್ಣನ ಧರ್ಮದಲ್ಲಿ ಜನಿಸಿರಿ, ನೀವು ಲಿಂಗಾಯತರು ಮೇಲ್ವರ್ಗದವರು ಅಂತ ಬಹಳ ಜನ ಮಾತಾಡ್ತಾರೆ. ಅದ್ರ ನಿಜವಾದ ಸಂಗತಿ ಯಾರಿಗೆ ಗೊತ್ತಿಲ್ಲ. ನಾವು ಕೂಡ ಸೂತ್ರೆ, ಶಿಕ್ಷಣದಿಂದ ವಂಚಿತ ಬುದ್ಧಿ ಇದ್ವಿ. ಈಗಿಲ್ಲ, ಈ ಶಯರಾಗಿ ಹಾಗೆ ಒಂದು ಹೇಳುವುದಿಲ್ಲ. ಬಸವಣ್ಣ ಬಂದಾಗ ನಾವು ಸುಧಾರಿಸ್ತೀವಿ ಅಷ್ಟೇ. ಆ ರೀತಿಯಲ್ಲಿ ಇವತ್ತು ಸೂತ್ರರಿಗೆ ಕೆಲವರ್ಗದ ಜನರು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು ಈ ದೇಶದಲ್ಲಿ, ಯಾವ ವರ್ಗ ಶಿಕ್ಷಣವನ್ನೋದೇ ಕಂಡಿಲ್ಲ, ಆ ಜನರಿಗೆ ಮನೆಗೆ ಹೋಗಿ ಸಾವಿತ್ರಿಬಾಯಿ ಫುಲೆ ಅವರು ಇವತ್ತು ಅವರಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಅವಾಗ ಬಹಳಷ್ಟು ಜನ ಆ ತಾಯಿ ವಿರೋಧ ಮಾಡ್ತಾರೆ. ವಿರೋಧ ಮಾಡೋದಂದ್ರೆ ಏನು? ಆ ತಾಯಿ ಶಿಕ್ಷಣವನ್ನ ಕೊಡೋದಕ್ಕೆ, ಮಕ್ಕಳಿಗೆ ಕರೆಯೋದಕ್ಕೆ ಮನೆಗೆ ಹೋದ್ರ ಆ ಮನೆಯವರು ಆ ತಾಯಿಗೆ ಕತ್ತಿ ಹೋಗಿದ್ದಾರ, ಸಗಣಿ ಹೋಗಿದ್ದಾರ. ಎಷ್ಟೋ ಜನ ಜೀತು ಅಂತೇಳಿ ಉಗಿಯುವಂತ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಆಯಮ್ಮ ಬಿಡೋದಿಲ್ಲ. ನಾವು ಹಿರಿಯರು ಉಪನ್ಯಾಸ ಹೇಳಿಲ್ಲ, ಒಂದು ಬ್ಯಾಗ್ ಇನ್ನೊಂದು ಸೀಟ್ ಇಟ್ಕೊಂಡು ಇರ್ತಾರ ನಮ್ಮ ಗಾಡಿ. ಏನು ಎಷ್ಟು ಹೋಗಿರಿ, ಕತ್ತಿ ಹೋಗಿರಿ, ಸಗಣಿ ಹೋಗಿರಿ, ನಾ ಮಾತ್ರ ಬಿಡೋದಿಲ್ಲ, ಶಿಕ್ಷಣ ಕಲಿಸ್ತೀರಿ. ಯಾವ ಮಕ್ಕಳಿಗೆ ಶಿಕ್ಷಣ ಅವಶ್ಯಕತೆ ಇದೆ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ ಅಂತೇಳಿ ಗಟ್ಟಿಯಾಗಿ ಅಷ್ಟೊಂದು ಅವಮಾನ ತಾನೇ ಇವತ್ತು ಆ ಶಿಕ್ಷಣವಂತರನ್ನ ಮಾಡ್ತಾರೆ. ಮತ್ತೆ ಇವತ್ತು ಹೆಣ್ಣು ಕುಲಕ್ಕೆ ಇವತ್ತು ಆ ತಾಯಿ ಈ ದೇಶದಲ್ಲಿ ಜನಿಸದೇ ಇದ್ರೆ ಬಹುತೇಕ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಿದ್ದಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ನಾವು ಎಲ್ಲಿ ಕಾಣ್ತಿದ್ವಿ ಏನೋ ಅನ್ನೋದನ್ನ ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಬಹುತೇಕ ಆ ತಾಯಿ ಇವತ್ತು ಅಂದಿನ ಕಾಲದಲ್ಲೇ ಇವತ್ತು 195ನೇ ವರ್ಷದ ಜಯಂತಿ ಮಾಡ್ತಾ ಇದ್ದೀವಿ. 195 ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿ ಇತ್ತು, 10 ವರ್ಷದ ಏನೇನಿತ್ತು, 15 ವರ್ಷದ ಏನೇನಿತ್ತು, 20 ವರ್ಷದ ಏನೇನಿತ್ತು ಅನ್ನೋದು ನಾವು ನೋಡ್ತಾ ಬಂದ್ರೆ 195 ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಏನಿತ್ತು, ಈ ಕಾಲದ್ದು, ಈ ಒಂದು ನಾಡಿದ್ದು, ಈ ದೇಶದ್ದು ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತಾಯಿ ಎಷ್ಟೇ ಅವಮಾನವನ್ನ ಆದ್ರೂ ಕೂಡ ಸಹಿಸಿಕೊಂಡು ಇವತ್ತು ನಾನು ಶಿಕ್ಷಣವನ್ನು ಕೊಡಬೇಕು, ನಾನು ವಂಚಿತ ಆಗಿದ್ದೀನಿ, ನಮ್ಮ ನಾಡಿನ ನಮ್ಮ ಜಗತ್ತಿನ ಮಕ್ಕಳು ಕೂಡ ವಂಚಿತ ಆಗಬಾರದು ಅಂತೇಳಿ ಆ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಆ ಅಮ್ಮ ತಾಯಿ ಒಂದು ಶಿಕ್ಷಣವನ್ನ ಮಹಿಳೆಯರಿಗೆ ಕೊಡುವಂತದ್ದಾಗಿರ್ಬೋದು, ಒಂದು ಬಾಲ್ಯ ವಿವಾಹವನ್ನ ವಿರೋಧ ಮಾಡಿ ಗಟ್ಟಿಯಾಗಿ ನಿಂತ ಏಕೈಕ ಮಹಿಳೆ ಈ ಭಾರತ ದೇಶದಲ್ಲಿ ಜನಿಸಿದ್ದಾರೋದ್ರಿಂದ ಅದು ಸಾವಿತ್ರಿಬಾಯಿ ಫುಲೆ ಅವರು ಅನ್ನೋ ಮಾತನ್ನು ನಾವು ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಶಿಕ್ಷಣವಂತರಾಗಿದ್ದೀವಿ, ಇವತ್ತು ನಾವು ಬುದ್ಧಿವಂತರಾಗಿದ್ದೀವಿ, ವಿದ್ಯಾವಂತರು ಕೂಡ ಆಗಿದ್ದೀವಿ. ಆದ್ರೆ ಎಷ್ಟೋ ವಿದ್ಯಾವಂತರಾದ್ರೂ ಕೂಡ, ಬುದ್ಧಿವಂತರಾದ್ರೂ ಕೂಡ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಭಾರತೀಯರು, ಭಾರತ ದೇಶದಲ್ಲಿ ಜನಿಸಿದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ನಾವೊಬ್ಬ ಪ್ರಜೆಯಾಗಿ ಇವರ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸುವಂತ ಸಂದರ್ಭ
ಇತಿಹಾಸವನ್ನ ಓದ್ಕೊಂಡು ನಾನಾ ಪ್ರಪಂಚಗಳನ್ನು ಸುತ್ತಿ ಇಡೀ ದೇಶದಲ್ಲಿ ಯಾರ್ಯಾರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಯಾರು ಜನಪರವಾದ ಕಾರ್ಯವನ್ನು ಮಾಡಿದ್ದಾರೆ, ಯಾರು ಎಲ್ಲ ವರ್ಗದ ಜನರ ಪರವಾಗಿ ನಿಂತಿದ್ದಾರೆ ಅನ್ನುವ ಇತಿಹಾಸವನ್ನು ಹತ್ಕೊಂಡೇ ಇವತ್ತು ಸಂವಿಧಾನವನ್ನ ನೀಡಿ ನಮಗೆಲ್ಲರಿಗೂ ಸಮಾನವಾದ ಹಕ್ಕುಗಳನ್ನ ಕೊಡೋದ್ರ ಮೂಲಕ ಇವತ್ತು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳಾಗಿದ್ದೀವಿ. ಆದರೆ ನಾವು ಭಾರತ ದೇಶದ ಪ್ರಜೆಗಳು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ. ಒಪ್ಕೊಂಡ ಮೇಲೂ ಕೂಡ ನಮ್ಮ ನಡೆಗಳು ಎಷ್ಟು ಸರಿ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಯಾವ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಯಾವ ಪರವಾಗಿ ಇವತ್ತು ದೇಶ ಹೊರಟಿದೆ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕಷ್ಟ ಜೀವನದಲ್ಲಿ ಬೆಳೆದು ಇವತ್ತು ಈ ವಿಶ್ವದಲ್ಲೇ ಅವರು ಒಬ್ಬ ಅತ್ಯಂತ ಶ್ರೇಷ್ಠ ಮಾನವತಾವಾದಿಯಾಗಿ ಇವತ್ತು ವಿಶ್ವವೇ ಅವರ ಹುಟ್ಟುಹಬ್ಬವನ್ನ ಏಪ್ರಿಲ್ 14 ಏನ್ ಮಾಡ್ತಾರೆ ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂತ ಹೇಳ್ತಾರೆ. ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂದ್ರೆ ಇವತ್ತು ಅರ್ಥ ಮಾಡ್ಕೋಬೇಕು ಅಂತ ಒಬ್ಬ ಪುಣ್ಯಾತ್ಮರ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಹೇಗಿರ್ಬೇಕು ಅನ್ನೋದನ್ನ ಅರ್ಥಿಸ್ಕೊಳ್ಳದೆ ಇವತ್ತು ನಡೆಯುವಂತ ಪರಿಸ್ಥಿತಿ ನಮ್ಮಲ್ಲಿ ಒದಗಿ ಬಂದಿದೆಯಲ್ಲ, ಇದು ನಮ್ಮ ದುರಾದೃಷ್ಟ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ತಿಳುವಳಿಕೆ ಇದ್ದವ್ರೆ ಬುದ್ಧಿಜೀವಿಗಳೇ, ಯಾರು ನಟರು ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋರೆಲ್ಲ ಬುದ್ಧಿಜೀವಿಗಳು, ತಪ್ಪು ನಡೆಯೋರೆಲ್ಲ ಬಹಳ ಶನರ ಈ ಕಾಲದಲ್ಲಿ. ಯಾರು ಅತ್ಯಂತ ಬಹಳ ಬುದ್ಧಿಜೀವಿಗಳು ಅದೇ ಹೇಳ್ತಾರಲ್ಲ, ಅತಿ ಬುದ್ಧಿಜೀವಿಗಳಾದ್ರ ಅದೇನ ಅಡ್ಡದಾರಿ ಹಿಡಿಸುತ್ತಂತೆ. ಅಡ್ಡದಾರಿ ಹಿಡಿಯುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಅಡ್ಡದಾರಿ ಹಿಡಿಸುವಂತ. ಯಾಕಂದ್ರೆ ಯಾವ ಜನಾಂಗವನ್ನ ಇವತ್ತು ಯಾವತ್ತೂ ಕೂಡ ಪ್ರೀತಿಸಿಲ್ಲ ಇವರು, ಯಾವ ಜನಾಂಗವನ್ನು ಯಾವತ್ತೂ ಕೂಡ ಇವ್ರನ್ನ ಅಪ್ಕೊಂಡಿಲ್ಲ. ಆ ಜನಾಂಗವೇ ಇವತ್ತು ಅವರನ್ನ ಹೊಗಳುವಂತ ಕಾಲ ಇವತ್ತು ನಮ್ಮಲ್ಲಿ ಬಂದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಕಾಲ ಮಿಂಚಿಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಉಪನ್ಯಾಸಕರು ಒಂದು ಮಾತು ಹೇಳಿದ್ರು, ನಮ್ಮ ದೇಶಕ್ಕೆ ಒಂದು ಇತಿಹಾಸ ಇದೆ. ಇತಿಹಾಸವನ್ನು ಯಾರು ಓದ್ಕೊಂಡ್ರ ಇತಿಹಾಸವನ್ನು ರಕ್ಷಿಸೋದಕ್ಕೆ ಸಾಧ್ಯ. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಾರ್ದವರು ಎಲ್ಲೆಂದು ಇತಿಹಾಸವನ್ನು ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ, ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಆದ ಕಾರಣ ಇವತ್ತೇನು ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತಿಯನ್ನು ಬಹಳ ವಿಶೇಷವಾಗಿ, ಯಾಕಂದ್ರೆ ಯಾರು ಕೂಡ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನು. ನಾನು ಅಶೋಕ್ ಚಲವಾದಿ ಮತ್ತು ನಮ್ಮ ಸವಿತಾ ಚಲವಾದಿ ಅವರು ಬಂದು ಇಲ್ಲ ನಾವು ಒಂದು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಕೇಳಿದಾಗ ನಾನು ನಿಜವಾಗ್ಲೂ ಬಹಳ ಸಂತೋಷ ಪಟ್ಟಿದ್ದೆ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವನ್ನ ಮಾಡೋದಕ್ಕೆ ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಸಜ್ಜಾಗಿದೆ ಒಂದು ತಂಡ. ಆ ತಂಡಕ್ಕೆ ನಾನು ಬೆಂಬಲ ನೀಡದೇ ಇದ್ರೆ ನಿಜವಾದ ಭಾರತ ದೇಶದ ಪ್ರಜೆ ಆಗೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾದ ಸಂತೋಷಿತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ಇನ್ನು ಮುಂದೆ ನಮ್ಮ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಈ ಒಂದು ಸಂಘಕ್ಕೆ, ಶಿಕ್ಷಣ ಸಂಘಕ್ಕೆ ಸದಾ ಕಾಲ ನಾನು ಬೆಂಬಲವಾಗಿ ಇರ್ತೀನಿ ಎನ್ನುವ ಭರವಸೆಯನ್ನು ನಾನು ಇವತ್ತು ಕೊಡೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ದ್ವೇಷವನ್ನ ಇಟ್ಕೊಂಡು ನಡೆದಂತ ಮನದಲ್ಲಿ ಹುಟ್ಟಿಲ್ಲ. ಯಾಕಂದ್ರೆ ನನಗೆ ನಮ್ಮದೇ ಆದ ಒಂದು ಇತಿಹಾಸ ಇದೆ. ಒಟ್ಟಿಗೆ ಬಹಳ ಜನ ಅರ್ಥ ಮಾಡ್ಕೊಳ್ಳೋದು ಕಡಿಮೆ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದು ನಾನು ಹೇಳ್ತಿದ್ದೆ, ಯಾಡ ಒಂದು ಹೊಗಳ ಬಾಯಿ ಒಂದು ಬೈಕೊಳ್ಳೋ ಬಾಯಿ, ಯಾಡ ಇರೋದು ಈ ಜಗಕ್ಕೆ ನೆನಪಿಟ್ಕೊಂಡ್ಬಿಡ್ರಿ. ಹೊಗಳೋರು ಹೊಗೋದಿರ್ತಾರೆ, ಹೊಯ್ಕೊಂಡು ಹೋಗ್ತಿರ್ತಾರೆ. ಐ ಡೋಂಟ್ ಕೇರ್. ನಾನು ಯಾವತ್ತೂ ಕೇರ್ ಮಾಡಿಲ್ಲ. ಕೇರ್ ಮಾಡುವಂತ ಸಂದರ್ಭ ನಮ್ಮ ಅಪ್ಪರು ಕಲಿಸ್ಕೊಟ್ಟಿಲ್ಲ, ನಮ್ಮ ತಾಯಿಯೂ ಕಲಿಸ್ಕೊಟ್ಟಿಲ್ಲ. ನನಗದು ಬರೋದು ಇಲ್ಲ. ನಾನು ದ್ವೇಷ ಮಾಡೋ ಮನುಷ್ಯನು ಅಲ್ಲ. ಸಿಟ್ಟು ಬಂದ ಯಾರು ಹೊಡೆದು ಬಿಡ್ತೀವಿ, ಅದ ಎದುರಿಗೆ ಚಾನ್ಸ್ ನಮ್ದು. ಹಿಂದ ಮುಂದೆ ಇಲ್ಲ ಚಾನ್ಸ್. ಹಿಂದ ಮುಂದೆ ಹೋಗಿ ಮನೆಗೆ ಹೋಗಿ ಸಂಸಾಗಿ ಅವ್ನು ಹೆಂಗೆ ತರಲಿ ಅನ್ನೋ ಮಗ ನಾನು. ಇನ್ನೇನು ಮಾಡ್ತೀನಿ, ಎದುರಿಗೆ ಮಾಡಿ ಹೋಗ್ಬಿಡ್ತೀನಿ. ನನ್ನ ತಾಕತ್ತು ದಮ್ ಇತ್ತು ಎದುರಿಗೆ ಬರ್ರಿ ಅಂತ ಹೇಳೋದು. ಅದಕ್ಕೆ ನಾನು ಹಿಂದ ಮುಂದೆ ತಾಕತ್ತು ದಮ್ಮು ತೋರಿಸೋ ಮಗ ಅಲ್ಲ ನಾನು.
ಏನೇ ಆಗಿರ್ತಾವ. ನನ್ನ ಸೋದರಿ, ನನ್ನ ತಂಗಿ ಇದ್ದಂಗೆ, ಒತ್ತಿಗೆ ನನ್ನ ಹೊರ ಹೊತ್ತಿಗೆ ತಂಗಿ ತೀರ್ಕೊಂಡಿರ್ಬೇಕು. ಇವತ್ತು ನಮ್ಮ ಸವಿತಾ ನನ್ನ ತಂಗಿ ಇದ್ದಂಗೆ ಆ ಅಮ್ಮ ಪದೇ ಪದೇ ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ನನಗೂ ಕೂಡ ನಿಜವಾದ ಮಾನವೀಯತೆ ಮನುಷ್ಯನು ಉಳ್ಳವಂತ ನಾನೊಬ್ಬ ರಾಜಕಾರಣಿ ಆಗಿರ್ಬೋದು, ಆದ್ರೆ ದ್ವೇಷ ರಾಜಕಾರಣಿ ನಾನಲ್ಲ. ದೇಶ ಎಂದೆಂದೂ ಯಾರ ಜೊತೆಗೂ ಮಾಡೋದಿಲ್ಲ. ನನ್ನ ಉಸಿರಿರುವಾಗಿ ನಾನು ಪ್ರಮಾಣ ಮಾಡ್ತೀನಿ, ಎಲ್ಲರ ಒಡನೆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯಗಳಿಂದ ಕರ್ಕೊಂಡು ಹೋಗುವಂತ ಶಕ್ತಿಯ ಆ ಭಗವಂತ ಕೊಟ್ಟಿದ್ದಾರೆ. ನಾನು ಅದನ್ನು ಯಾರು ತೋರಿಸ್ತಿರೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಪದೇ ಪದೇ ಕ್ಷಮೆ ಕೇಳುವಂಥದ್ದು ಅವಶ್ಯಕತೆ ಇಲ್ಲ. ಪವಿತ್ರವಾದ ಆ ಬನ್ನಿ ಹಬ್ಬದ ದಿವಸ ಬಂದವಈಗ ಇಬ್ರು ಗಡ್ಡ ಎತ್ತಿ ಬನ್ನಿ ಕೊಟ್ಟಿರ್ಬೋದು. ಎಲ್ಲ ದ್ವೇಷವನ್ನು ಮಾಫಿ ಬಾರಾಕೊಂಡು ಮಾಫಿ ಅಂತ ಅವತ್ತ ಮಾಫಿ ಆಗಿಬಿಟ್ಟಿಲ್ಲ. ಮತ್ತೆ ಮಾಫಿ ಮಾಡೋದು ನಾನ್ಯಾರು ದೇವರಲ್ಲ, ಅದು ಮಾಫಿ ಮಾಡೋದು ದೇವರಲ್ಲ, ಒಬ್ಬ ಮನುಷ್ಯನ ಆ ಮನುಷ್ಯನಾಗಿ ಇವತ್ತು ಜೀವನವನ್ನು ಮಾಡೋದು ಕಲ್ತಿದ್ದೀನಿ. ನಾನು ಅದು ಉಸಿರಿನವರೆಗೆ ನಡ್ಕೊಂಡು ಹೋಗ್ತೀನಿ. ನೀವು ಇವತ್ತಿದ್ರ ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವೊಂದು ಒಳ್ಳೆಯ ಸಂಸ್ಥೆಯನ್ನು ಕಳೆದ 5 ವರ್ಷದಿಂದ ಇವತ್ತು ಜನರ ಸೇವೆಗಾಗಿ ಯಾವುದೇ ಮನುಷ್ಯ ಅವನು ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದ ಜೊತೆಗೆ ಹೊಂದಾಣಿಕೆಯಾಗಿ ಸಮಾಜ ಸೇವೆಕ್ಕಾಗಿ ಅವನೇನಿರ್ತಾನ ಅವನ ಜೊತೆಗೆ ಸದಾ ನಾನು ಬೆಂಬಲವಾಗಿ ಅವನ ಬೆಂಬಲವಾಗಿ ನಾನು ಇರ್ತೀನಿ ಅನ್ನೋ ಮಾತು ಕೊಡ್ತೀನಿ. ಇವತ್ತು ಒಳ್ಳೆಯ ಒಂದು ಸಂಘವನ್ನು ಕಟ್ಟಿಕೊಂಡು ಇವತ್ತು ಪತಿ ನಮ್ಮ ಅಶೋಕ್ ಮತ್ತು ಸವಿತಾ ಇವತ್ತು ಸಮಾಜಕ್ಕೆ ಸೇವೆಕ್ಕಾಗಿ ಅಂತ ಕೋವಿಡ್ ಸಂದರ್ಭದಲ್ಲಿ ನಾನು ಕೇಳಿದೆ. ಅವರು ನನ್ನ ಜೊತೆಗೆ ಇರಲಿಲ್ಲ ಸ್ವಲ್ಪ ದಿವಸ. ಅಶೋಕ್ ನನಗೆ ಬಹಳ ಬಾಲ್ಯದಿಂದ ಗೊತ್ತು, ನನ್ನ ಜೊತೆಗೆ ಇದ್ದಂತ ಅವರಿಗೆ ನನ್ನ ಸಹೋದರ ಅಂತ ನಾನು ಭಾವಿಸಿ ಯಾವತ್ತೂ ಕೂಡ ಅವ್ರು ನಾನು ದ್ವೇಷ ಮಾಡಕ್ ಹೋಗಿಲ್ಲ. ಏನಂದ್ರೂ ಕೂಡ ನಾನು ಅವ್ರ ಕಡೆ ಚಿಂತನೆ ಮಾಡಿದೆ. ಆದ್ರೆ ಅದು ಟೈಮ್ ಒಂದು ಇತ್ತು, ಒಂದು ಹೋತು, ಒಂದು ಬಂತು, ಮತ್ತಿದು ಒಂದಾಗಿ ಮುಂದೆ ನಡೀತಾರೆ ಒಂದು ಮಾತನ್ನು ಕೂಡ ನಾನು ಹೇಳಕ್ಕೆ ಅದಕ್ಕೆ ನಾನು ಹೇಳೋದು ಇಷ್ಟೇ, ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಬೇಕು. ತಾವು ಮುಂದಾಗಿದ್ದೀರಿ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀರಿ, ಕೋವಿಡ್ ಸಂದರ್ಭದಲ್ಲಿ ಸೇವೆ ಮಾಡಿದಿರಿ. ಅನೇಕ ಬಡ ಮಕ್ಕಳಿಗೆ ಇವತ್ತು ಅವರಿಗೆ ದತ್ತನ್ನು ತಗೊಂಡು ಅವರಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಜವಾದ ಸಮಾಜ ಸೇವೆ. ರೊಕ್ಕ ಗಳಿಸಿ ಮನೆಯಾಗಿ ಇಟ್ಕೊಂಡು ಪೇಂಟಿ ಮಾಡ್ಕೊಂಡು ಊರು ಬಿಟ್ಟು ಅಂಜಿ ಹೋಗೋದು ಅದರ ಅವಶ್ಯಕತೆ ಇಲ್ಲ. ಬಹಳ ಮಂದಿ ಎಣ್ಣೆ ಅವಶ್ಯಕಲ್ಲ. ನನಗೆ ಗೊತ್ತು, ಊರು ಯಾವಾಗ ಬಿಡ್ತಾರ, ಯಾವಾಗ ಇರ್ತಾರ. 3 ತಿಂಗಳಿಗೆ ತೊಳಿ ಥಿಯೇಟರ್ ಮಾಡ್ಯಾರ. ಒಂದಿವ್ಸ ಬಂದಂತೂ ಏನು ಹೊರಗಡೆ ಹೇಳೋದು ನಾನು ನೋಡೇ ಇಲ್ಲ. ಅವ್ರನ್ನ ಯಾಕೆ ಮಾಡ್ಕೊತೀವಿ ದ್ವೇಷ? ನಾವೇನು ನೀವು ದ್ವೇಷ ಮಾಡಕ್ ಹೋಗಿಲ್ಲ, ನೀವು ಅನ್ಯಾಯ ಮಾಡಕ್ ಹೋಗಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಇಷ್ಟು ಮಾತ್ರ ಕರೆ, ನಾನಾಗಲಿ ಯಾರ ಮನೆಗೂ ಹೋಗೋದಿಲ್ಲ. ನನ್ನ ಮನೆಗೆ ಬಂದ್ರೆ ಬಿಟ್ಟರೆ ಅಪ್ಪನ ಮಗನ ಅಲ್ಲ ನಾನು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ ತಂಟೆಗೂ ಹೋಗೋದಿಲ್ಲ. ತಂಟೆಗೆ ಬಂದ್ರೆ ಬಿಟ್ಟರೆ ಮಗನೇ ಅಲ್ಲ, ಅಪ್ಪನ ಮಗನ ಅಲ್ಲ. ಅದು ಹೇಳ್ತೀನಿ. ಅದು ದ್ವೇಷ ಮಾಡೋದಿಲ್ಲ. ಹಿಂದೆ ಮಸೀದು ಮುಂದೆ ಮಸೀದು ಕೆಲಸ ನನ್ನಲ್ಲ, ಅದು ನನ್ನ ಕರ್ತವ್ಯವಾದ. ಯಾಕಂದ್ರೆ ನೀವೆಲ್ಲ ಗುರುತಿಸಿ ದೊಡ್ಡ ಸ್ಥಾನ ಕೊಟ್ಟಿರಿ ನನಗೆ, ಆಶೀರ್ವಾದ ಮಾಡಿ ಒಂದು ಸೇವೆ ಮಾಡಕ್ಕೆ. ನಾನು ಅದನ್ನು ಮಾಡಿದ ದೇವರು ಆ ಪರಮಾತ್ಮ ಮೇಯಿಸ್ತಾರ ನನ್ನ, ಆ ಪರಮಾತ್ಮ ಮೇಯಿಸ್ತಾರ ನನ್ನ. ಅದಕ್ಕೆ ಆ ಕೆಲಸ ಎಲ್ಲೇನು ಮಾಡೋದಿಲ್ಲ. ಇವತ್ತೇನು ದೀಪು ದೀಕ್ಷಾ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಘವನ್ನ ಇವತ್ತು ನಮ್ಮ ಅಶೋಕ್ ಮತ್ತು ದಂಪತಿಗಳು ಇವತ್ತೇನು ಕಟ್ಕೊಂಡು ಇವತ್ತು 5 ವರ್ಷದಿಂದ ನಿರಂತರ ಸೇವೆಯನ್ನ, ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಾವು ಮುಂದಾಗಿದ್ರಿ. ಖಂಡಿತವಾಗಿ ಕಟ್ರಿ, ಇದು ಅತ್ಯುತ್ತರವಾಗಿ ಬೆಳೆಸೋಣ. ಇನ್ನು ಶಿಕ್ಷಣ ಸಂಸ್ಥೆ ಮಾಡ್ರಿ. ಸಮಾಜದಲ್ಲಿ ಯಾವ ವರ್ಗ ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಸಾವಿತ್ರಿ ಪುಲೆ ಅವರ ಒಂದು ಜಯಂತ್ಯೋತ್ಸವವನ್ನು ಮಾಡಿದ್ದಕ್ಕೆ ಸ್ವಾರ್ಥಕತೆ ಆಗ್ಬೇಕಂದ್ರೆ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ತೋರಿಸೋಣ. ಅವಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ತರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ಬಹಳಷ್ಟು ಜನದ್ದು ನಾನು ಮಾತಾಡಬೇಕಂದ್ರೆ ಸಮಯ ಬಹಳ ಆಗೈತಿ. ನಮ್ಮ ಉಪನ್ಯಾಸಕರು ಈಗಾಗಲೇ ಬಹಳಷ್ಟು ಮಾತಾಡ್ಬಿಟ್ಟಾರ. ನಮ್ಮ ಗದ್ದೆಗಿರಿಯವರು ಉಷ್ಟು ಹೊರಗ್ಬಿಟ್ರೆ ಉಷ್ಟು ವಿಷಯ ಇಲ್ಲ, ಅವರು ಎಲ್ಲ ಅವರು ಮುಗಿಸ್ಯಾರ. ಅದಕ್ಕೆ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳ ಪೂಜ್ಯರು ಇವತ್ತು ಇನ್ನೂ ಅವರ ಆಶೀರ್ವಚನ ನೀಡಬೇಕಾಗಿದೆ. ಇವತ್ತು ನಾವು ಕಳೆದ 32 ದಿವಸದಿಂದ ಇಲ್ಕಲ್ ನಗರದಲ್ಲಿ ನಾವು ಇಲ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8 ಆಡಿಸ್ತಾ ಇದ್ವಿ 6 ವೀರಮಣಿ ಕ್ರೀಡಾಂಗಣದಲ್ಲಿ. ಇವತ್ತು ಸೆಮಿಫೈನಲ್ ಪ್ಲೇ ಆಫ್ ಪಂದ್ಯ ಒಂದೇ ಪಂದ್ಯ ಇತ್ತು. ಅದು ಯಾರ ಪಂದ್ಯ ಅಂದ್ರೆ ಒಂದು ನಮ್ಮ ಯಾವುದು ಕೋಡ್ಯಾಳ
ಡಿಫೆಂಡರ್ಸ್ ಜೊತೆಗೆ ನಮ್ಮ ಡಿಡಿ ಲಾಯನ್ಸ್ ಮಾಲೀಕರು ಯಾರೇನು ಅಶೋಕ್ ಚಲವಾದಿ ಅವರು ಇದೀಗ ತಾನೇ ಸೆಮಿಫೈನಲ್ ಕೂಡ ಗೆದ್ದಾರ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಾನು ಈ ವೇದಿಕೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೇ ದಿನಾಂಕ 11 ಇವತ್ತು ಮಹಿಳೆಯರ ಒಂದು ಪಂದ್ಯಾವಳಿಯನ್ನು ನಾವು ಆಯೋಜಿಸಿ ಮಾಡಿದ್ವಿ. ಅಂಡರ್ 19 ವರ್ಷದ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ಅಂಡರ್ 19 ವರ್ಷದ ಒಳಗಿರುವಂತ ಹೆಣ್ಣು ಮಕ್ಕಳು ಇವತ್ತೇನು ರಾಜ್ಯವನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮ ಬೆಂಗಳೂರು ತಂಡ ಆಗಿರ್ಬೋದು, ಮೈಸೂರು ತಂಡ ಆಗಿರ್ಬೋದು, ಅವು ಯಾರು ಪ್ರಾದೇಶಿಕ ಒಂದು ಮ್ಯಾಚ್ ಅನ್ನ ನಾವು ಇದೇ 6 ವೀರ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 11 ಗಂಟೆಗೆ 11ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಆ ಮಹಿಳಾ ಯುವತಿಯರು ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ಸಮಸ್ತ ಹುಡುಗರು ಮತಕ್ಷೇತ್ರದ ನಮ್ಮ ಎಲ್ಲ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವತಿಯರಿಗೆ ನಾನು ಆಹ್ವಾನವನ್ನು ಕೊಡ್ತೀನಿ. ತಾವೆಲ್ಲ ಬಂದು ಆ ಮಹಿಳೆಯರು, ಯುವತಿಯರು ಆಡುವಂತ ಆ ಒಂದು ಪಂದ್ಯಾವಳಿಯನ್ನ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಮತ್ತು 12ನೇ ತಾರೀಕು ಫೈನಲ್ ಪಂದ್ಯಾವಳಿ ಆಗುತ್ತೆ. 12ನೇ ತಾರೀಕು ಫೈನಲ್ ಪಂದ್ಯಾವಳಿ ಆಗುತ್ತೆ. ಬಹುತೇಕ ಇವತ್ತು ಈ ಇಳಕಲ್ ಇತಿಹಾಸದಲ್ಲೇ ಇವತ್ತು ಇಳಕಲ್ ಪ್ರೀಮಿಯರ್ ಲೀಗ್ IPL ಮಾದರಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಟ ಮಾಡಿಸಿದ್ರೆ ಅದು ಇಳಕಲ್ ನಗರದಲ್ಲಿ ಮಾತ್ರ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು IPL ಮಾದರಿಯಲ್ಲಿ ನಾವು ಕ್ರಿಕೆಟ್ ಅನ್ನು ಆಡಿಸಿದ್ವಿ. ನಾವೆಲ್ಲರಿಗೂ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತೀವಿ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡ್ತೀವಿ. ಇವತ್ತು ಬಡವರಿಗೆ ಶಿಕ್ಷಣ ಇಲ್ಲ ಅಂದ್ರೆ ಶಿಕ್ಷಣವಂತರಿಗೆ ನಮ್ಮ SRK ಪ್ರತಿಷ್ಠಾನದ ಅಡಿಯಲ್ಲಿ ಉದ್ಯೋಗ ಮೇಳ, ಆರೋಗ್ಯ ಶಿಬಿರ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷದಲ್ಲಿ ನನ್ನ 5 ಕಾರ್ಯಕ್ರಮ ನಮ್ಮ ತಂದೆಯವರ ಹೆಸರಲ್ಲೇ ನಾನು ಪ್ರತಿ ವರ್ಷ ಹಾಕೋತೀವಿ. ಆ ರೀತಿಯಲ್ಲಿ ನಮ್ಮ ಅಶೋಕ ಚಲವಾದಿಯವರು ಕೂಡ ಈ ಒಂದು ಸಂಸ್ಥೆ ಇನ್ನು ಅತ್ಯುತ್ತರವಾಗಿ ಬೆಳೆಯಬೇಕು. ಇದು ಕೇವಲ ಇಷ್ಟಕ್ಕೆ ನಿಂತ ನೀರು ಆಗಬಾರ್ದು, ನಿರಂತರವಾಗಿ ಹರಿ ನೀರಾಗಿ ನೀನು ಮುನ್ನಡೆದಿ, ನಿನ್ನ ಜೊತೆಗೆ ನಾನು ನಿನ್ನ ಅಣ್ಣನಾಗಿ ನಾನು ಇರ್ತೀನಿ ಎನ್ನುವಂಥ ಮಾತನ್ನ ಯಾಕಂದ್ರೆ ಸಮಾಜ ಸೇವೆ ಮಾಡೋರಿಗೆ ನಾವೆಲ್ಲರೂ ಗೌರವಿಸಬೇಕು, ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಗೌರವಿಸಿ ಸತ್ಕರಿಸಿ ಇವತ್ತು ನಾವೆಲ್ಲ ಅತ್ಯಂತ ಪ್ರೀತಿ ಎಲ್ಲ ತೋರಿಸಿದ್ದಕ್ಕೆ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ನಮ್ಮ ಅಶೋಕ್ ಚಲವಾದಿ ದಂಪತಿಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.